ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಒಗ್ಗರಣೆ ಅವಲಕ್ಕಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಮೀಡಿಯಮ್ ಅವಲಕ್ಕಿ 250 ಗ್ರಾಮ್ ತಗೊಂಡಿದ್ದೀನಿ, ಈರುಳ್ಳಿ ದಪ್ಪದು ಒಂದು ಹೆಚ್ಕೊಂಡಿರೋದು, ಆಲೂಗಡ್ಡೆ ಒಂದು ಸಿಪ್ಪೆ ತೆಗೆದು ಹೆಚ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಎಣ್ಣೆ, ಅರಿಶಿನ 1/4 ಟೀ ಸ್ಪೂನು, ಸಕ್ಕರೆ 1 ಟೀ ಸ್ಪೂನು, ಉಪ್ಪು ಅರ್ಧ ಟೀ ಸ್ಪೂನು, ಶೇಂಗಾ ಬೀಜ 1/4 ಕಪ್ಪು, ಜೀರಿಗೆ ಮತ್ತು ಸಾಸಿವೆ, ಹಸಿಮೆಣಸು 2, ಕೊತ್ತಂಬರಿ ಸೊಪ್ಪು, ಶುಂಠಿ ಅರ್ಧ ಇಂಚಿನಷ್ಟು ತುರ್ಕೊಂಡಿದ್ದೀನಿ, ಕರಿಬೇವು, ಅರ್ಧ ನಿಂಬೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ 1/4 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಈಗ ಅವಲಕ್ಕಿಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಬಿಡೋಣ. ಕ್ಲೀನಾಗಿ ತೊಳ್ಕೊಂಡು ನೀರು ತಗೊಂಬಿಡೋಣ. ಅವಲಕ್ಕಿ ಏನು ನೆನೆಸೋದು ಬೇಡ, ತೊಳೆದು ತಗೊಂಬಿಟ್ರೆ ಸಾಕು. 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಶೇಂಗಾ ಬೀಜ ಹುರ್ಕೊಂಡು ತಗೊಳ್ಳೋಣ. ಶೇಂಗಾ ಬೀಜ ಎಲ್ಲ ಹುರ್ಕೊಂಡಿದೆ, ಪಟ ಪಟ ಅಂತ ಇದೆ ನೋಡಿ. ಈಗ ತಗೊಂಬಿಡೋಣ. ಇದಕ್ಕೆ ಈಗ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಮೆತ್ತಗಾಗುವವರೆಗೂ ಹುರ್ಕೊಳ್ಳೋಣ. ಆಲೂಗಡ್ಡೆ ಎಲ್ಲ ಕೆಂಪಿಗೆ ಹುರ್ಕೊಂಡು ಬೆಂದಿದೆ, ಮೆತ್ತಗಾಗಿದ್ದಾವೆ. ಹುರ್ಕೊಂಡಿರೋದನ್ನು ತೆಕ್ಕೊಳ್ಳೋಣ. ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಈರುಳ್ಳಿ ಹಾಕೋಣ. ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿನ. ಈಗ ಅರಿಶಿನ ಹಾಕೊಳ್ಳೋಣ. ಉಪ್ಪು, ಸಕ್ಕರೆ, ಹುರ್ಕೊಂಡಿರೋ ಆಲೂಗಡ್ಡೆ, ಈ ತೊಳೆದು ಇಟ್ಕೊಂಡಿರೋ ಅವಲಕ್ಕಿ, ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇರಲಿ. ಈಗ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಕೈ ಆಡಿಸ್ಕೊಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ ನಿಂಬೆ ರಸ ಹಿಂಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು,
ಎಲ್ಲ ಚೆನ್ನಾಗಿ ನಿಂಬೆ ರಸ ಮಿಕ್ಸ್ ಆಗುವಾಗೆ ಕೈ ಆಡಿಸ್ಕೊಳ್ಳೋಣ. ನೀವು ಬೇಕಾದರೆ ಇದಕ್ಕೆ ಫ್ರೆಶ್ ಆಗಿರೋ ಕಾಯಿ ತುರಿನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಕ್ಕೀಗ ಕೂತಿಟ್ಕೊಂಡಿರೋ ಶೇಂಗಾ ಬೀಜ ಹಾಕಿ ತಟ್ಟೆ ಮುಚ್ಚಿ ಒಂದು ಅರ್ಧ ನಿಮಿಷ ಬಿಸಿ ಆಗಕ್ಕೆ ಬಿಡೋಣ. ಅರ್ಧ ನಿಮಿಷ ಇವನ್ನೆಲ್ಲ ಬಿಸಿ ಮಾಡ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಶೇಂಗಾ ಬೀಜ ಎಲ್ಲ. ಬಿಸಿ ಬಿಸಿಯಾದ ಅವಲಕ್ಕಿ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.